ಅಣ್ಣ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದೆ. ಅವ್ರ ಜೊತೆ ಒಂದು ಫೋಟೋಗೋಸ್ಕರ ಎಷ್ಟೋ ಜನ ಅಭಿಮಾನಿಗಳು ವೇಟ್ ಮಾಡ್ತಿದ್ರು. ಸೊ ಅಂಥದ್ರಲ್ಲಿ ಕೊನೆ ಬಾರಿಗೆ ನಿಮ್ ಕೈ ತುತ್ತನ್ನ ತಿನ್ಸಿರುವಂತಹ ಮೂಮೆಂಟು ಹ್ಮ್. ಹೊಂದಿದ್ದು ಇದಿದೆ. ಸೊ ಆ ಮೂಮೆಂಟ್ ಆ, ಬಗ್ಗೆ ಬ್ರದರ್. ಹೌದು. ಅವತ್ತು ತೀರ್ಕೊಳ್ಳೋ ಬೆಳಗ್ಗೆ ರಾಘಣ್ಣ ಅವ್ರು ಮನೆಗೆ ಬರಕ್ಕೆ ಹೇಳಿದ್ರು. ನಾವು ಎಲ್ಲ ಆಫೀಸಿಗೆ ಬಂದು ಅಲ್ಲೋಗಿ ಡಿಸ್ಕಷನ್ ಮಾಡಿ ಮನೆಗೆ ಬಂದ್ಬಿಡಿ ಜೊತೆಲಿ ಹೋಗೋಣ ಅಂದ್ರು. ಹ್ಮ್. ನಾನು ಹೋದೆ ಬೆಳಗ್ಗೆ 8 ಗಂಟೆಗೇನೋ, 9:30 9:30 ಇರ್ಬೇಕೇನೋ. ಹ್ಮ್. ಮನೆಯಿಂದ ವಾಪಸ್ ಹೋಗ್ತಾ ಇದ್ವಿ. ಹ್ಮ್. ಹೋಗ್ತಾ ಇರೋ ಕೆಳಗಡೆ ಉಪ್ಪಿಟ್ಟು ತಿಂತಾ ಇದ್ರು ಅವರು. ಹ್ಮ್ ಹ್ಮ್ ಅವ್ರು ಯಾವಾಗಲೂ ನಮ್ಗೆ ಹೇಳೋರು, ಅವ್ರು ಯಾರು ಬನ್ರಿ ನಮ್ಮ ಕೊಳ್ಳೇಗಾಲ ಕಡೆ ಉಪ್ಪಿಟ್ಟು, ದಪ್ರವೆ ಉಪ್ಪಿಟ್ಟು ಜಮಾಯಿಸ್ಬಿಡೋಣ ಅನ್ನೋರು. ಹ್ಮ್. ಉಪ್ಪಿಟ್ಟು ಇಷ್ಟ ಅವ್ರಿಗೆ, ನನಗೂ ಇಷ್ಟ ಉಪ್ಪಿಟ್ಟು, ಹ್ಮ್. ಅವ್ರಿಗೆ ಗೊತ್ತಿತ್ತು. ಆಮೇಲೆ ಹೋಗ್ಬೇಕಾರೆ ಕೆಳಗಡೆ ಕೆಲಸ ಮಾಡೋರಿಗೆಲ್ಲ ತುತ್ತು ಕೊಡ್ತಾ ಇದ್ರು. ಹ್ಮ್. ಹಂಗೆ ರಾಗಣ ಅಂದ ತಕ್ಷಣ ಹೋಗ್ಬೇಕಾರೆ ತಗೋಕಂದ ಅಂತಂದ್ಬಿಟ್ಟು ಬಾಯ್ಗೆ ಹಾಕಿದ್ರು. ಆಮೇಲೆ ಬನ್ರಿ ಅಂದ್ಬಿಟ್ಟು ನನಗೊಂದು ಬಾಯ್ ಹಾಕಿದ್ರು. ಹ್ಮ್. ಏನೋ ಗೊತ್ತಿಲ್ಲ, ಅದೆಲ್ಲ ಏನು ಚಲೋ ಒಂದೊಂದು ಗಳಿಗೆ ಅಂತಾರಲ್ಲ ಅದು. ಅದು ತಿನ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ 1 ಅವರ್ಗೆ ರಾಘಣ್ಣ ಅವರು ಫೋನ್ ಬಂತು. ಅವ್ರು ರಾಘಣ್ಣ ಹೇಳಿದ್ರು, ಇಲ್ಲೇ ರೀ ಅಪ್ಪಾಜಿಗೆ ಏನು ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ ಅಂತ. ಅದಾದ ಒಂದು ಹಾಫ್ ಆನ್ ಅವರ್ಗೆ ರಾಘಣ್ಣ ಫೋನ್ ಮಾಡಿದ್ರು, ಅಪ್ಪಾಜಿ ತೀರ್ಕೊಂಬಿಟ್ರು ಮನೆಗೆ ಬನ್ನಿ ಅಂತ. ಹಿಂಗಾಯ್ತು ಅಂದ್ರೆ ಕಣ್ಮುಂದೆನೆ ಅವ್ರು ಸಾಯೋದು 1 ಅವರ್ ಬಿಫೋರೇ ನೋಡಿದ್ದೀನಿ ಅವ್ರನ್ನ. ಬಟ್ ಅದು ನಮಗೆ ಒಂಥರ ಮನಸ್ಸಿಗೆ ಭಾಳ ಭಾಳ ಸಂಕಟ ಆಯಿತು ನಮಗೆ ಆ ಟೈಮಲ್ಲಿ. 1 ಅವರಲ್ಲಿ ಇದ್ದವರು ನಮಗೆ ಕೈ ಹೌದು, ಉಪ್ಪಿಟ್ಟು ತಿನ್ನಿಸ್ತವ್ರು ಈಗಿಲ್ಲ ಅಂದಾಗ, ಅದು ರಾಜ್ಕುಮಾರ್ ಅವರು. ಅಯ್ಯೋ ನಮ್ಮ ಪರಮ ಪ್ರೀತಿ ಸರ್ ರಾಜ್ಕುಮಾರ್ ಅಂದರೆ ನಮಗೆ. ಯಾರು ಏನಾರು ಅಂದ್ರಂತೂ ಹೊಡೆದು ಬಿಡೋ ಅಷ್ಟು ಕೋಪ ಅಷ್ಟು ಇರೋದು ನಮಗೆ. ಅಷ್ಟು ಭಕ್ತರು ನಾವು ರಾಜ್ಕುಮಾರ್ ಅಂದರೆ ಪರಮ ಭಕ್ತರು ಚಿಕ್ಕ ವಯಸ್ಸಿಂದ. ದೇವ್ರಿದ್ದಂಗೆ ಸರ್ ನಮಗೆ ಅವ್ರ ಸಿನಿಮಾಗಳು, ಅವರ ಎಕ್ಸ್ಪ್ರೆಷನ್ಸ್ಗಳು. ಈಗಲೂ ನೋಡಿ ಸರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ವೈಟ್ ಆ್ಯಂಡ್ ಬ್ಲ್ಯಾಕೇ ಆಗಲಿ, ಹಳೆ ಸಿನಿಮಾನೇ ಆಗಲಿ, ಈಗಲೂ ಆ ಎಕ್ಸ್ಪ್ರೆಷನ್ ಅಪ್ಡೇಟೆಡ್ ವರ್ಷನು. ಇನ್ನು 100 ಇಯರ್ಸ್ 200 ಇಯರ್ಸ್ ಆಗಲಿ ಅಪ್ಡೇಟೆಡ್ ವರ್ಷನು. ಕೆಲವು ಸಲ ಕೆಲವು ಆ್ಯಕ್ಟರ್ಗಳು ಮಾಡಿರೋ ಸಿನಿಮಾ 1 ವರ್ಷ ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ಏನೇ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಇವಯ್ಯ ಅನ್ಸುತ್ತೆ. ಬಟ್ ರಾಜ್ಕುಮಾರ್ದಂಗಲ್ಲ, ಎವರ್ ಗ್ರೀನ್ ಎಕ್ಸ್ಪ್ರೆಷನ್. ಅವ್ರು ಮಾಡಿರೋ ಎಕ್ಸ್ಪ್ರೆಷನ್ ಇನ್ನು 100 ವರ್ಷ ಆಗಲಿ 200 ವರ್ಷ ಆಗಲಿ ಅಪ್ಡೇಟೆಡ್ ವರ್ಷನ್ ಎಕ್ಸ್ಪ್ರೆಷನ್. ಅದು ಎಲ್ರಿಗೂ ಬರಲ್ಲ. ಅದು ಗಾಡ್ ಗಿಫ್ಟ್. ಅದೇ ದೈವಾಂಶ ಸಂಭೂತರು ಅಂತಾರಲ್ಲ, ಗಾಡ್ ಗಿಫ್ಟ್ ಅದೆಲ್ಲ. ಸರ್ ಅಣ್ಣವ್ರ ಬಗ್ಗೆ ನಮ್ಮ ರಜನಿಕಾಂತ್ ಅವರಾಗಿರ್ಬೋದು, ಬಾಲಿವುಡ್ ಖ್ಯಾತ ನಟರಾಗಿರುವಂತಹ ಅಮಿತಾಬ್ ಬಚ್ಚನ್ ಅವರಾಗಿರ್ಬೋದು, ಒಂದು ಸೆಟ್ ವಿಸಿಟ್ ಅಲ್ಲೇನೋ ಬಂದು ಅಣ್ಣ ಅವರು ಅಮಿತಾಬ್ ಬಚ್ಚನ್ ಅವ್ರನ್ನ ಕರೆದು ಶೂಟಿಂಗ್ ಸೆಟ್ ಅಲ್ಲಿ ಅಕ್ಕಪಕ್ಕ ಮಾತಾಡ್ತಿರ್ಬೇಕಾದ್ರೆ ಕೊಟ್ಟಂತಹ ಗೌರವದ ಬಗ್ಗೆ ಎಲ್ಲ ಡಿಸ್ಕಷನ್ ಆಯಿತು. ಸೊ ಆ ಥರ ನೀವು ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಾಗ ಯಾರಾದರೂ ಬೇರೆ ಭಾಷೆಯ ನಟರು ಬಂದು ಅಣ್ಣವ್ರ ಹತ್ರ ಮಾತಾಡಿದ್ದನ್ನೇ ನೀವು ಯಾವತ್ತಾದ್ರೂ ಗಮನಿಸಿದ್ರೆ? ರಜನಿಕಾಂತ್ ಬರೋರು ಮನೆಗೆ ಅವಾಗ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾವು ಅಭಿ ಪಿಕ್ಚರ್ ಒಂದು ಸಿನಿಮಾ, ಸೆಕೆಂಡ್ ಸಿನಿಮಾ ಅಪ್ಪೋರ್ದು ಬಂದಾಗ ರಜನಿಕಾಂತ್ ಬಂದಿದ್ರು, ದಿನೇಶ್ ಬಾಬು ಸರ್ ಡೈರೆಕ್ಟರ್. ಆಗ ಬಂದಾಗ ಮನೆಗೆ ಬಂದಾಗ ರಾಜ್ಕುಮಾರ್ ಅವರಿಬ್ರು ಮಾತಾಡ್ತಾನೆ ಇರ್ತಾರೆ. ಅವ್ರಿಬ್ರನ್ನೇ ಬಿಟ್ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಆಗ ಎಲ್ಲರನ್ನು ಪರಿಚಯ ಮಾಡ್ಕೊಟ್ಟು ದಿನೇಶ್ ಬಾಬು ಸರ್, ಆಮೇಲೆ ನನ್ನ ಪರಿಚಯ ಮಾಡ್ಕೊಟ್ರು. ನನ್ನ ಪರಿಚಯ ನಮ್ಮೂರವರು, ನಮ್ಮ ಕಾಡಿನವರು ಮಹೇಶ್ ಬಾಬು ಅಂತ ಪರಿಚಯ ಮಾಡ್ಕೊಟ್ರು. ರಜನಿಕಾಂತ್ ಎದ್ಬಿಟ್ಟು ಹಿಂಗೆ ಒಂದು ಫಾಸ್ಟಾಗಿ ಒಂದು ನಮಸ್ಕಾರ ಹೊಡಿತಾರೆ, ಅವ್ರ ಸ್ಟೈಲ್ ಹೊಡಿತಾರೆ. ಆ ಥರ ಎಲ್ಲ ಪ್ರತಿಯೊಬ್ಬರನ್ನು ಗೌರವ ಕೊಟ್ಟು ಮಾತಾಡ್ತಾರೆ, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂತಾರೆ, ಯಾರನ್ನೂ ಡಿಗ್ರೇಡ್ ಮಾಡಲ್ಲ, ಆಮೇಲೆ ಯಾರ ಬಗ್ಗರು ಕೀಳಾಗಿ ನೋಡಲ್ಲ ಅವರು. ರಾಜ್ಕುಮಾರ್ ಅವ್ರ ಸ್ಪೆಷಾಲಿಟಿ ಬೇರೆ, ಅದು ಕಷ್ಟ ಸರ್, ಎಲ್ರಿಗೂ ಬರಲ್ಲ ಅದು. ಅದಕ್ಕೆ ರಾಜ್ಕುಮಾರ್ ಅನ್ನೋದು ಅವ್ರಿಗೆ. ಸಿಂಪ್ಲಿಸಿಟಿಗೆ ಕೇರ್ ಆಫ್ ಅಡ್ರೆಸ್ ಅಂದ್ರೆ ರಾಜ್ಕುಮಾರ್ ಹೆಸರು. ಎಲ್ರಿಗೂ ಬರಲ್ಲ ಸರ್ ಸಿಂಪ್ಲಿಸಿಟಿ. ಬಾಯಲ್ಲಿ ಮಾತಾಡ್ಬೋದು, ಒಬ್ಬದ್ದು ಆಚರಣೆ ಮಾಡೋದಿದೆಯಲ್ಲ ತುಂಬ ಕಷ್ಟ ಅದು. ಬಟ್ ಅವರು, ನಾವು ಆಚೆ ಯಾರು ಗೆಸ್ಟ್ ಬಂದರೆ ಹೊರಗಡೆ ಬಂದು ಗಣೇಶನಿಗೆ ನಮಸ್ಕಾರ ಮಾಡಿ ಅವ್ರನ್ನ ಕಾರ್ ಹತ್ತಿಸ್ಬಿಟ್ಟು ಮನೆ ಒಳಗಡೆ ಹೋಗೋರು. ಅವ್ರು ಹೋಗ್ತೀವಿ ಅಂದ್ರೆ ಬಿಡ್ತಾ ಇರಲಿಲ್ಲ. ಬನ್ನಿ ಫ್ರೀಯಾಗಿ ಬರ್ತೀನಿ, ನನಗೇನು ದುಡ್ಡು ಕೊಟ್ಬಿಡಿ ಅಂತ ನಡ್ಕೊಂಬರೋರು. ಕಾಮಿಡಿ ಸೆನ್ಸ್ ಅವ್ರಿಗೆ ಆರಾಮ್. ಅವ್ರು ಆಮೇಲೆ ಮನೆಗೆ ಹೋದವ್ರಿಗೆ ಕಾಫಿ, ಊಟ, ಮಧ್ಯಾಹ್ನ ತಿಂಡಿ ಮಾಡೋರ್ಗೂ ಬಿಡಲ್ಲ ಸರ್ ಅವರು. ಹಿಂಸೆ ಕೊಟ್ಬಿಡ್ತಾರೆ. ಅವ್ರಿಗೆ ಊಟ ಮಾಡ್ಬೇಕು ಚೆನ್ನಾಗಿ, ಸುತ್ತ ಕೂತ್ಕೊಂಡು ಊಟ ಮಾಡಿಸ್ಬೇಕು, ಅದೊಂದು ಭಾಳ ಆಸೆ ಅವ್ರಿಗೆ. ನಮಗಂತೂ ಊಟ ಅಂತೂ ತಿನ್ಸಾಕ್ಬಿಡೋರು. ಅದು ಚೆನ್ನಾಗಿದೆ ತಿನ್ರಿ, ಇದು ಚೆನ್ನಾಗಿದೆ ತಿನ್ರಿ ಅಂತ. ಪುನಃ ಡಿಸ್ಕಸ್ ಮಾಡ್ಬೇಕಾರೆ ಮಧ್ಯಾಹ್ನದ ಹೊತ್ತು ನಮ್ಮ ಹನುಮಂತು ಅವರು ಡ್ರೈವರ್ ಇದ್ದಾರೆ, ಅವ್ರ ಕೆಲ ಹನುಮಂತು ನಾವು ಊರಿಂದ ಚಕ್ಲಿ ಬಂದಿದೆ ತಗಬಯ್ಯ ಅನ್ನೋರು, ನಮ್ಮ ಲ್ಯಾಂಗ್ವೇಜಲ್ಲಿ ತಗಬಯ್ಯ ಹಸಿ ಚಕ್ಲಿನೂ ಇದನ್ನ ಖಾರ ಸೇವನ ಅನ್ನೋರು. ತರಿಸ್ಬಿಟ್ಟು ಅದನ್ನ ನಾವು ತಿನ್ನಲ್ಲ ಅಂದ್ರೆ ಎದ್ದು ಬಂದು ಅವರೇ ಹಾಕೊಡೋರು. ಅವ್ರು ಕೊಡ್ತಾರಲ್ಲ ಎದ್ದು ಬರ್ತಾರಲ್ಲ ಅಂದ್ಬಿಟ್ಟು ನಾವೇ ಕೈಯಲ್ಲಿ ಕುತ್ಕೊಂಡ್ಬಿಡು. ನಾವು ಗುರು ಕಿರಣ್ ಇಲ್ಲ, ಅವ್ರು ಎದ್ದು ಬಂದ್ರೆ ನಮ್ಗೆ ಒಂಥರ ಮುಜುಗರ. ಹೌದು, ಅವ್ರು ಎಲ್ಲಿ ಎದ್ದು ಬರ್ತಾರೆ ಸ್ಪೂನಲ್ಲಿ ಎತ್ಕೊಂಡು ಅಂತ ನಾವೇ ಹಿಂಗೆ ಕೈಯಲ್ಲಿ ಎತ್ಕೊಂಡ್ಬಿಟ್ಟು ಚಕ್ಲಿಗಳನ್ನೆಲ್ಲ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ತಿಂತಾ ಇರೋದು. ಭಾಳ ಸರ್, ಭಾಳ ಪ್ರೀತಿ. ಆ ಥರ ಹಾಸ್ಪಿಟಾಲಿಟಿ ನಾನು ಎಲ್ಲೂ ನೋಡಿ ಸಹ. ಒಂದು ಅತಿಥಿಗಳಿಗೆ ಗೌರವ ಕೊಡೋದು ಭಾಳ ಚೆನ್ನಾಗಿ ನೋಡ್ಕೋತಾರೆ. ಕೆಲವ್ರ ಮನೆಗೆ ಹೋದ್ರೆ ನೀವು ಕಾಫಿ ಕುಡೀರಿ ಅಂತಾರೆ. ಕಾಫಿ 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 ಕುಡಿತೀರಾ ಅಂತ ಕೇಳ್ತಾರೆ. ಅದೇ ಕಾಫಿ ತಗೊಂಬ್ರಯ್ಯ ಅಂತಾರೆ, ತಿಂಡಿ ತಗೊಂಬ್ರಯ್ಯ ಅಂತಾರೆ. ನಮ್ಮನ್ನು ಕೇಳಲ್ಲ ಅವರು, ತಗೊಂಬನ್ನಿ ಅಂತಾರೆ. ಅದು ನೋಡಿ ಡಿಫ್ರೆನ್ಸ್ ಇದೆ ಕೆಲವ್ರಿಗೆ, ಅದಕ್ಕೂ ಇದಕ್ಕೂ. ಇಂಥ ಸಂಸ್ಕಾರ ಅಲ್ಲ. ಅವರು ಹೇಳ್ತಾರೆ ನಮ್ಮ ಅಪ್ಪಾಜಿ ಕಲಿಸಿರೋದು ನಮಗೆ ಅಂತ, ಭಯಭಕ್ತಿಯಿಂದ ನಮಗೆ ಕಲಿಸಿರೋದು ಸಂಸ್ಕಾರನ ಅಂತ ಹೇಳೋರು. ಯಾವಲ್ಲ ಅವ್ರ ಅಪ್ಪಾಜಿ ಕಂಡ್ರೆ ತುಂಬ ಭಯ ಇರ್ತಿ ಹೇಳೋರು. ನಮ್ಮ ಅಪ್ಪಾಜಿ ಕಣ್ಣು ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಿದ್ವಿ ನಾವು ಅಂತ ಭಾಳ ಎಲ್ಲ ಹೇಳೋರು, ಹಳೆ ವಿಷಯ ಎಲ್ಲ ಎಲ್ಲ ಕಲ್ತಿರೋದು ಸರ್. ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳ್ಕಲ್ಲ ಅಂತ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.